ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೆ ವಿ ಶ್ರೀಧರ್ ಮಾಡುವ ನಮಸ್ಕಾರಗಳು. ಏನು 2024ರ ನಾಡಹಬ್ಬ ದಸರಾದ ಹೊಸ್ತಿಲಲ್ಲಿ ನೀವೆಲ್ಲರೂ ಇದ್ದೀವಿ. ಏನು ನಾವೆಲ್ಲ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ನಮ್ಮ ಬಡಾವಣೆಯಲ್ಲಿ ಹೆಬ್ಬಾಳು ದಸರಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಹೆಬ್ಬಾಳು ದಸರಾ ಕಾರ್ಯಕ್ರಮವನ್ನು ಅಕ್ಟೋಬರ್ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀವಿ. 4ನೇ ತಾರೀಕು ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಸೈಕಲ್ ಜಾಥಾವನ್ನು ಒಂದೊಂದು ಉದ್ದೇಶದಿಂದ ಒಂದೊಂದು ವಿಚಾರಗಳನ್ನ ಇಟ್ಕೊಂಡು ತಮ್ಮ ಮುಂದೆ ಸೈಕಲ್ ಜಾಥಾವನ್ನು ಮಾಡೋದ್ರ ಮುಖಾಂತರ ಒಂದಷ್ಟು ಸಮಾಜದ ಒಂದಷ್ಟು ಸಣ್ಣ ಒಂದು ಪರಿವರ್ತನೆಯನ್ನು ಮಾಡುವ ಒಂದು ದೃಷ್ಟಿಯಿಂದ ನವಭಾರತ್ ನಿರ್ಮಾಣ ಸಂಸ್ಥೆ ತಮ್ಮೊಂದಿಗೆ ಕೆಲಸ ಮಾಡ್ತಾ ಬಂದಿದೆ. ಅದೇ ಪ್ರಕಾರ ಈ ವರ್ಷ 4ನೇ ತಾರೀಕು ಸೈಕಲ್ ಜಾಥಾ ಒಂದು ವಿಶೇಷವಾದ ಒಂದು ಸಮಾಜದ ಒಂದು ಪಿಡುಗನ್ನು, ಒಂದು ಪ್ರಚಾರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಪಿಡುಗಿನ ವಿರುದ್ಧ ಏನಪ್ಪ ಅಂದರೆ, ಏನಿವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಹೆಚ್ಚು ಪ್ರಚಾರವಾಗಿ, ಅತ್ಯಂತ ಹೆಚ್ಚು ವೇಗವಾಗಿ ಇಡೀ ಸಮಾಜವನ್ನು ಆವರಿಸ್ತಾ ಇರುವಂತಹ ಒಂದು ಏನು ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ಗಳೇನಿದೆ, ಆನ್ಲೈನ್ ಆಟಗಳೇನಿವೆ ಅದರ ವಿಚಾರವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಏನು ಆನ್ಲೈನ್ ಗೇಮ್ಸ್ ಅಂತ ಹೇಳಿದ್ರೆ, ಇವತ್ತು ಸರಳವಾಗಿ ಭಾಳ ಈಸಿಯಾಗಿ ಜನರ ಕೈಗೆ ಯಾವುದೇ ಒಂದು ಬೆಟ್ಟಿಂಗ್ಗಳನ್ನ, ಜೂಜಾಟವನ್ನು ಸಿಗುವಂತಹ ಒಂದು ಪ್ರಕ್ರಿಯೆ, ಸಿಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಇವಾಗ ಯಾವುದೇ ಒಬ್ಬ ಹುಡುಗ ಅಥವಾ ವಯಸ್ಕರ ಆಗ್ಬೋದು ಅಥವಾ ಮಹಿಳೆಯರಾಗ್ಬೋದು, ಯಾರು ಬೇಕಾದ್ರೂ ಎಲ್ಲೇ ಕೂತು ಒಂದು ಈ ಜೂಜು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಮುಖಾಂತರ ತಮ್ಮ ಜೀವನವನ್ನು, ತಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಇಲ್ಲಿ ಸಮಾಜದ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇರುವಂತಹದ್ದು ನೀವೆಲ್ಲ ಇವತ್ತು ನೋಡಿದ್ದೀವಿ. ಏನಕ್ಕೆ ನಾವು ಈ ಕಾರ್ಯಕ್ರಮವನ್ನು ತಗೊಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಬಡಾವಣೆಯಲ್ಲೇ, ನಮ್ಮ ಸುತ್ತಮುತ್ತಲೇ ಬಹಳಷ್ಟು ಯುವಕರು ಈ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಇವತ್ತು ಒಂದು ಕುಡ್ತಾ ಆಗ್ಬೋದು ಅಥವಾ ಸಿಗರೇಟ್ ಆಗ್ಬೋದು, ಈ ಒಂದು ಚಟಗಳೇನಿವೆ, ವ್ಯಸನಗಳೇನಿವೆ, ಇವನ್ನ ಹೋಗ್ಲಾಡ್ಸೋದಕ್ಕೆ ನಾವು ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ರೂ ಇನ್ನೂ ಕೂಡ ಇದು ನಾವು ಹೋಗ್ಲಾಡ್ಸೋಕ್ಕೂ ಆಗಿಲ್ಲ, ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಏನೀಗ ಆನ್ಲೈನ್ ಜೂಜಾಟ ಏನಿದೆ, ಮತ್ತೊಂದು ಚಟ ಇದು ಜೂಜು ಅನ್ನೋದಕ್ಕಿಂತ ಚಟ ಆಗ್ತಾ ಇದೆ. ಹಿಂದೆ ಜೂಜಾಡ್ತಿದ್ರೆ ಎಲ್ಲೋ ಒಂದು ಕಡೆ ಕದ್ದಿ ಮುಚ್ಚಿ ಜೂಜಾಡಬೇಕಾಗೋದು, ಅದು ಭಾಳ ಕಷ್ಟವೂ ಆಗೋದು. 4 ಜನ ಸೇರಬೇಕಾಗೋದು, ಒಂದು ಕಡೆ ಸೇರಬೇಕು, ಒಂದು ಕಡೆ ಎಲ್ಲೋ ಕದ್ದಿ ಮುಚ್ಚಿ ಆಡೋದು. ಪೊಲೀಸವ್ರ ಭಯ, ಸಮಾಜದ ಭಯ ಇತ್ತು, ಸಮಾಜದ ಜನ ಏನಂತಾರೋ ಅಂತ. ಆದರೆ ಈಗ ಆನ್ಲೈನ್ ಜೂಜ್ ಏನಿದೆ, ಇದು ಎಲ್ಲೋ ಒಂದು ರೂಮಲ್ಲೋ, ಎಲ್ಲೋ ಒಂದು ಕಡೆ ಪಾರ್ಕಲ್ಲೋ, ಅಥವಾ ತಾನು ಕೆಲಸ ಮಾಡೋ ಜಾಗದಲ್ಲೋ, ಅಥವಾ ಅವನು ಯಾವುದೋ ಒಂದು ಜಾಗದಲ್ಲಿ ಜನ ಇಲ್ದಿರೋ ಜಾಗ, ಎಲ್ಲಿ ಜನ ಜೊತೆ ಇದ್ರೂ ಸುದ ಆಡ್ಬೋದು. ಬಸ್ಸಲ್ಲಿ ಹೋಯ್ತಿದ್ರು ಜೂಜು ಆಡ್ಬೋದು. ಇದರಿಂದ ಏನಾಗ್ತದೆ, ಅವತ್ತಿನ ಏನು ಹೊರಗಡೆ ಜೂಜಾಡೋಕ್ಕೆ ಕಷ್ಟಗಳೇನಿತ್ತು ಅವೆಲ್ಲ ಹೋಗಿ ಭಾಳ ಸರಳವಾಗಿ, ಈಸಿಯಾಗಿ ಚಟಕ್ಕೆ ಬೀಳುವಂತಹ ಒಂದು ಜೂಜಾಟ ಆಗಿದೆ ಇದು. ಈ ಜೂಜಾಟದಲ್ಲಿ ಈಗ ಅನೇಕ ನೀವೆಲ್ಲ ನೋಡಿರುವಂಥ ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ಪತ್ರಿಕಾ ಮಾಧ್ಯಮದಲ್ಲಾಗ್ಬೋದು, ಸಾರ್ವಜನಿಕ ಮಧ್ಯದಲ್ಲಿ ನೋಡಿರ್ದಂಗೆ ಈಗಾಗಲೇ ತುಂಬ ಕುಟುಂಬಗಳು ಇದರಿಂದ ಬೀದಿ ಪಾಲಾಗಿವೆ. ಮತ್ತು ತುಂಬ ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ತುಂಬ ಜನ ಬೇರೆ ಬೇರೆ ಸಮಾಜಘಾತಕ ಕೃತ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಈ ಜೂಜು ಈ ಅಕ್ಕಪಕ್ಕ ನಮ್ಮ ಬಡಾವಣೆಯಲ್ಲಿ ಆಡುವಂತಹ ಹುಡುಗರನ್ನ ಸರ್ವೆ ಮಾಡಿದ್ಮೇಲೆ ನನಗೊಂದು ಮಾಹಿತಿ ಏನಂದರೆ, ಯಾರು ಪ್ರಾಥಮಿಕವಾಗಿ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಎಂಟ್ರಿ ಆಯ್ತಾರೋ, ಸಹಜವಾಗಿ ಇವತ್ತಿನ ಯುವಕರು, ಅದರಲ್ಲೂ 15ರಿಂದ 20-25 ವರ್ಷ ಏನು ಯುವಕರಿದ್ದಾರೆ ಅಥವಾ ಮಹಿಳೆಯರಿದ್ದಾರೆ ಅಥವಾ ಯಾರು,
ಅವ್ರಿಗೆ ಸಹಜವಾಗಿ ಕುತೂಹಲವನ್ನು ಇರ್ತದೆ. ಯಾವುದೇ ಒಂದು ಆವಿಷ್ಕಾರ, ಹೊಸ ಆವಿಷ್ಕಾರ ಬಂದಾಗ, ಹೊಸ ವಿಚಾರಗಳು ಬಂದಾಗ, ಚರ್ಚೆಗಳು ಬಂದಾಗ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಸಹಜವಾದ ಒಂದು ಕುತೂಹಲ ಇದ್ದೇ ಇರ್ತದೆ. ಈ ಥರ ಒಂದು ಕುತೂಹಲದಿಂದ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗೆ ಎಂಟ್ರಿ ಆದವರು ಸಹಜವಾಗಿ ಸಣ್ಣ ಒಂದು ಅಮೌಂಟಿಂದ ಎಂಟ್ರಿ ಆಯ್ತಾರೆ. ಅಲ್ಲಿ ಅವ್ರಿಗೆ ನನಗೆ ತಿಳಿದಂಗೆ 180-90% ಮೊದಲು ಎಂಟ್ರಿ ಆದವ್ರಿಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ, ಅಂದರೆ ಬಹುಮಾನ ಬರ್ತದೆ, ಗೆಲ್ತಾರೆ. ಈ ಪ್ರಕ್ರಿಯೆ ಅವನ ಚಟಕ್ಕೆ ಬೀಳೋವರೆಗೂ ಅವರು ಮಾಡ್ತಾರೆ. ಇದೆಲ್ಲ ಹಿಂದೆ ಕುತ್ತಿ ಗೇಮ್ ಆಡಿಸುವಂಥವ್ರು. ಆನ್ಲೈನ್ ಗೇಮ್ ಅಂದರೆ ಹಿಂದೆ ಕೂತು ಆಡಿಸೋದು. ಹಿಂದೆ ಅವರು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕಲ್ಲಿ ನಾವು ಏನಾರ ಒಂದು ವಿಚಾರವನ್ನು ಸರ್ಚ್ ಮಾಡಿದ್ರೆ ನಿಮ್ಗೆ ಹಿಂದಿಂದೆ ಅದೇ ವಿಚಾರಗಳೆಲ್ಲ ಕೊಡ್ತಾ ಹೋಗ್ತದೆ. ಗೂಗಲ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು. ನೀವು ಸರ್ಚ್ ಮಾಡಿ, ಏನೋ ಯಾವುದೋ ಒಂದು ಶಾಪಿಂಗ್, ಕನ್ನಡಕ ಬೇಕು ಅಂತ ಶಾಪಿಂಗ್ ಮಾಡ್ತೀನಿ, ಕೂಲಿಂಗ್ ಗ್ಲಾಸ್ ಬೇಕು ಅಂತ ಶಾಪಿಂಗ್ ಮಾಡ್ತೀನಿ, ಬೇರೆ ಬೇರೆ ಬ್ರ್ಯಾಂಡವರು ಆಟೋಮೆಟಿಕ್ಕಾಗಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಕಳಿಸಿ ಶುರು ಮಾಡ್ತಾರೆ. ಅಂದರೆ ನಾವು ಯಾವುದ್ರ ಬಗ್ಗೆ ನೋಡ್ತೀವೋ ಅದನ್ನು ಕಳಿಸ್ಬೇಕು ಅಂದರೆ ನಮ್ಮ ಹಿಂದೆ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ, ನಮ್ಮ ಡೇಟಾನ, ನಮ್ಮನ್ನು ನೋಡ್ತಾ ಇರ್ತಾರೆ, ನಮಗೆ ಅದನ್ನೇ ಕಳಿಸ್ತಾ ಇರ್ತಾರೆ. ಅದೇ ರೀತಿ ಜೂಜಲ್ಲೂ ಪ್ರಾರಂಭಿಕವಾಗಿ ಬಹುಶಃ 90% ಜನ ಗೆಲ್ತಾರೆ. 500 ರೂಪಾಯಿ ಹಾಕಿರ್ತಾರೆ, 1000 ಬರ್ತದೆ, 2000 ಬರ್ತದೆ. ಇದು 1 ವಾರ ಪ್ರಕ್ರಿಯೆ ನಡೀತದೆ. ಅವನು ಯಾವಾಗ ಅಮೌಂಟ್ ಜಾಸ್ತಿ ಮಾಡ್ತಾ ಹೋಗ್ತಾನೋ ಆವಾಗ ಅವರು ಎಳೆಯೋಕ್ಕೆ ಶುರು ಮಾಡ್ತಾರೆ. ಇವತ್ತವರೆಗೂ ಆನ್ಲೈನಲ್ಲಿ ಜೂಜಲ್ಲಿ ಸಾಧನೆ ಮಾಡಿರೋಂಥ ಪರ್ಸೆಂಟೇಜ್ ಭಾಳ ಕಮ್ಮಿ ಇಲ್ಲ. ಈ ಥರ ಫಸ್ಟು ಹ್ಯಾಬಿಟ್ ಮಾಡಿಸ್ಬಿಟ್ಟು ದೊಡ್ಡ ಮೊತ್ತಕ್ಕೆ ಹೋಗ್ತಿದ್ದಂಗೆ ದುಡ್ಡನ್ನು ಸೆಳೆಯುವಂತಹ ಸಂಸ್ಥೆಗಳು ಇವು 1-2 ಅಲ್ಲ, ನೂರಾರು ಆ್ಯಪ್ಗಳಿವೆ, ನೂರಾರು ಆನ್ಲೈನ್ ಗೇಮ್ಸ್ಗಳು ಇವೆ. ಇವತ್ತು ಕಸಿನೋದಲ್ಲಿ ಆಡುವಂಥ ಎಲ್ಲ ಗೇಮು ಇದರಲ್ಲಿವೆ. ಕೆಸಿನೋಗೆ ಹೋಗಿ ಹಿಂದೆ ಆಡೋರು, ಶ್ರೀಲಂಕಾಗೆ ಹೋಗೋರು, ಗೋವಾಗೆ ಹೋಗೋರು, ಇವಾಗ ಇಲ್ಲೇ ಕೂತ್ಕೊಂಡು ಅದೇನು ಲೈನ್ ತೊಗೊಳ್ಳೋದಂತೆ, ಆ ಲೈನ್ ತೊಗೊಂಡು ಪಾಯಿಂಟ್ಸಲ್ಲಿ ದುಡ್ಡು ಕಟ್ಬಿಟ್ಟು ಪಾಯಿಂಟ್ಸ್ ಇರ್ತದೆ, ಆ ಪಾಯಿಂಟ್ಸಲ್ಲಿ ಜೂಜಾಡೋದು. ಈ ಥರ ಒಂದು ಬುಕ್ಕಿಗಳು ಇದರಲ್ಲಿ ಇವತ್ತು ನನಗೆ ತಿಳಿದಂಗೆ ಭಾಳಷ್ಟು ಜನ ಬುಕ್ಕಿಗಳು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಕೆಲವು ದುಬೈಲಿ ವಾಸ ಮಾಡ್ತಾವ್ರೆ, ಕೆಲವು ಮೈಸೂರಲ್ಲಿ ದೊಡ್ಡದಾಗಿ ಇಂಡಸ್ಟ್ರೀಸ್ ಥರ ತಮ್ಮದೇ ಆದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಮುಗ್ಧರನ್ನ ಸೆಳೆಯುವಂಥದ್ದು ಬುಕ್ಕಿಗಳು ಯಾರಿದ್ದಾರೆ, ಇವರು ಲೈನ್ ತೊಗೊಂಡು ಇವ್ರು ಲೈನ್ ಕೊಟ್ಟು ಇವ್ರಿಗೆ ಆಡಿಸೋದು, ಮಧ್ಯದ ದುಡ್ಡು ಮಾಡ್ತಾ ಇರೋದು ಇವರು. ಯಾವ ಬುಕ್ಕಿ ಲಾಸ್ ಆಗಿದ್ದಾರೆ, ಬುಕ್ಕಿ ಯಾರು ಅಂತೇನು ಪೊಲೀಸರಿಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತು. ಇಲ್ಲಿ ಮೈಸೂರಲ್ಲಿ ಎಷ್ಟು ಜನ ಬುಕ್ಕಿ ಅವರೇ, ಎಷ್ಟು ಜನ ಬುಕ್ಕಿಗಳು ಎಷ್ಟೆಷ್ಟು ಸಂಪಾದನೆ ಮಾಡಿದ್ದಾರೆ, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾರೆ. ಅದು ಒಂದು ಕಡೆ ಇರಲಿ. ಈ ಆನ್ಲೈನ್ ಬೆಟ್ಟಿಂಗ್ನಿಂದ ಸರ್ವೆ ಪ್ರಕಾರ ಇವತ್ತು 15-25 ವಯಸ್ಸಿನ ವಯೋಮಿತಿಯವರು 35% ಯಾರು ಆನ್ಲೈನ್ ಗೇಮಲ್ಲಿದ್ದಾರೆ ಅದರಲ್ಲಿ 35% ಬಹಳ ಚಿಕ್ಕ ವಯಸ್ಸಿನ ಯುವಕ ಯುವತಿಯರಿದ್ದಾರೆ. ಯಾಕೆ ಇದು ಗಂಭೀರವಾದ ವಿಚಾರ ಅಂದರೆ, ಈ ಯುವಕ ಯುವತಿಯರು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಚಟಕ್ಕೆ ಬಲಿಯಾದರೆ ಅವರ ವಿದ್ಯಾಭ್ಯಾಸದ ಕುಂಠಿತ ಆಗ್ತದೆ, ಉದ್ಯೋಗದಲ್ಲಿ ಕುಂಠಿತ ಆಗ್ತದೆ, ಉದ್ಯೋಗ ಸಿಗಲ್ಲ, ಉದ್ಯೋಗದ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ, ವಿದ್ಯಾಭ್ಯಾಸದ ಆಸಕ್ತಿ ಕಮ್ಮಿ ಆಗುತ್ತೆ, ಸಮಾಜದ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ, ಕುಟುಂಬದ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಅವ್ರ ಆಸಕ್ತಿಯನ್ನು ಕಳ್ಕೊಂಡು ಮಾನಸಿಕ ಖಿನ್ನತೆ ಒಳಗಾಗಿ ಅವರು ಸಮಾಜದಿಂದ ದೂರ ಉಳಿತಾರೆ, ಬೇರೆ ಬೇರೆ ಚಟುವಟಿಕೆಗೆ ಹೋಗ್ತಾರೆ, ಈ ಸಮಾಜದ ವಿರುದ್ಧ ಹೋಗ್ತಾರೆ, ಕಾನೂನಿನ ವಿರುದ್ಧ ಹೋಗ್ತಾರೆ. ಒಟ್ಟಾರೆ ಹೇಳೋದು, ಈ ಭವಿಷ್ಯದ ಭಾರತ ನಿರ್ಮಾಣ ಮಾಡಬೇಕಾದ ಯುವ ಪೀಳಿಗೆ ನಸಸ್ ಹೋಗ್ತೈತೆ. ಈಯಿಂದ ನೋಡ್ತಾ ಇದ್ರೆ ಭವಿಷ್ಯದ ಭಾರತದ ಯಾವ ರೀತಿ ಇರ್ತದೆ ಅನ್ನೋದು ನೀವು ಇವತ್ತು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಈ ಎಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮತ್ತು ಸರ್ಕಾರಗಳು ಕೂಡ ಇದ್ರ ಮೇಲೆ 28% GST ಹಾಕಿವೆ. ಅಂದರೆ ಸರ್ಕಾರ ಆದಾಯ ಮೂಲಗಳನ್ನ ನೋಡ್ತಾ ಇದೆ, ಜನರ ಸುಧಾರಣೆ, ಸಮಾಜದ ಸುಧಾರಣೆಗಳನ್ನ ನೋಡ್ತಾ ಇಲ್ಲ. 28% GST ಬತ್ತೆ, ಯಾರೆಷ್ಟು ಆಳಲಿ ಆಳಾಗಲಿ ಅಂತ. ಈಗ ಅಪ್ಪ ಇರ್ತಾನೆ,
ಮಕ್ಕಳು ದುಡ್ದು ತಂದು ಕೊಡಬೇಕು. ಹೆಂಗೆ ತಂದು ಕೊಡ್ತಾರೋ ಏನು ಮಾಡ್ತಾರೋ, ಏನೋ ಕಿಡ್ನಿ ಮಾರಲಿ, ಕಳ್ತನ ಮಾಡಲಿ, ಏನಾರ ಮಾಡಲಿ, ದುಡ್ಡು ಬಂದ್ಬಿಡ್ಬೇಕು. ಈ ಸರ್ಕಾರ ಅಪ್ಪ ಇದ್ದಂಗೆ, ಜನರು ಮಕ್ಕಳಿದ್ದಂಗೆ. ಜನರು ಮಕ್ಕಳಿದ್ದಂಗೆ ಇರ್ತಾರಲ್ಲ, ಅಪ್ಪ ಮಕ್ಕಳನ್ನ ಯಾವ ಮೂಲದಲ್ಲಿ ವರಮಾನ ಬರ್ತೈತೆ, ನಮ್ಮ ಮಕ್ಕಳು ಸರಿದಾರಿ ಹೋಯ್ತಾ ಇದ್ದಾವ, ಅವೆಲ್ಲ ಸರಿಗೆ ಹೋದ್ರೆ ತಾನೇ ದೇಶ ಕಟ್ಟಕ್ಕಾಗೋದು, ಮುಂದೆ ಭವಿಷ್ಯದ ದೇಶ ಸದೃಢವಾಗಿರೋಕ್ಕಾಗೋದು. ಬರೀ ಖಜಾನೆ ಕೂತ್ಕೊಂಡ್ರೇನು ಒಳಗೆ ಎಲ್ಲ ಪೊಳ್ಳಾಗಿರ್ತದೆ. ನಾಳೆ ಈ ಸಮಾಜ ಯಾವ ಥರ ಆಗ್ತದೆ? ಬರೀ ಸೈನ್ಸ್ ಸ್ನ್ಯಾಕರ್ಸು, ಅದು ಇದು ಸ್ಕೂಟ್ರ್. ಕಾಲೇಜಲ್ಲಿ ಮೊನ್ನೆ ಒಬ್ಬ ಜೂಜಾಡ್ಬಿಟ್ಟು ಸ್ಕೂಟ್ರ್ ಆಡ ಮಡಗೋನೆ, ನಾವು ಆನ್ಲೈನ್ ಬಿಡ್ಡಿಂಗ್ ಆಡ್ಬಿಟ್ಟು ಅವ್ರ ಅಪ್ಪ ಸ್ಕೂಟ್ರ್ ತೊಗೊಂಡಿದ್ದ, ಮಗ ಆಡ ಮಾಡೋದು. ಕೇಳಲಿಕ್ಕೆ ಏನಕ್ಕೆ ದುಡ್ಡು, ಆನ್ಲೈನ್ ಗೇಮ್ ಆಡಬೇಕು. 500 ರೂಪಾಯಿ ಆಡಿರ್ತಾನೆ, 1000 ಆಡಿರ್ತಾನೆ, ಕೊನೆ ಒಂದು ದಿವಸ ಲಕ್ಷ ಹೊಂಟೋಯ್ತದೆ. ಆ ಲಕ್ಷ ಕವರ್ ಮಾಡೋಕ್ಕೆ ಹೋಗಿ ಅವ್ರು ಕವರ್ ಆಗ್ಬಿಡ್ತಾರೆ. ಎಷ್ಟೋ ಜನ ಕವರ್ ಹಾಕೊಂಡೆ ಮನಿಕೊಂಬಿಟ್ಟು, ಕವರ್ ಹಾಕೋ ಮನಿಕೊಂಡ್ರೆ ಕವರ್ ಮಾಡೋಕೆ ಹೋಗಿ ಕವರ್ ಹಾಕೋ ಮನಿಕೊಳ್ಳೋದು. ಆ ಪರಿಸ್ಥಿತಿ ಇದೆ. ಮೊನ್ನೆ ನನ್ನ ವಾರ್ಡಲ್ಲಿ ಒಬ್ಬ ಆನ್ಲೈನ್ ಗೇಟಿಂಗ್ 2019 ಶುರು ಮಾಡಿದಂತ 2 ಕಾರು ಅವನ ಹತ್ರ ಇತ್ತು, ದುಡ್ಡಿತ್ತು, ಒಡವೆ ಇತ್ತು, ಚೆನ್ನಾಗಿ ಕೆಲಸ ಮಾಡ್ತಿದ್ದ. 2019 ಶುರು ಮಾಡ್ದ, 2023 ಒಳಗೆ 50 ಲಕ್ಷ ರೂಪಾಯಿ ಸಾಲ ಆಯಿತು. 2 ಕಾರು ಹೋಯ್ತು, ಒಡವೆ ಹೋಯ್ತು, ಸಾಲ ಇರಕದು. ಅವ್ರ ಅಪ್ಪ ಏನು ಮಾಡ್ದ, ಮಂಡ್ಯದಲ್ಲಿ ಒಂದು ಜಮೀನು ಮಾರ್ಬಿಟ್ಟು ಸಾಲ ತೀರಿಸ್ದ. ಆಯ್ತು, ಇನ್ನು ಮಗ ಚೆನ್ನಾಗಿರಲಿ ಅಂತ ಆಯಿತಾ, ಬಿಟ್ಬಿಡ ಅವನು ಜೂಜು. ಈಗ ಮೊನ್ನೆ ಹೋದ್ವಾರ ಮಡಿಕೇರಿಗೆ ಹೋದಂತೆ, ಯಾವುದೋ ಒಂದು ಲಿಂಕ್ ಅಂತ, ಯಾವುದೋ SP ಯಾವುದೋ ಒಂದು, ಈ ಮಹಾದೇವ್ ಬುಕ್ ಅನ್ನೋದೊಂದು ಆ್ಯಪ್ ಐತೆ, ಅದು ಜಾಸ್ತಿ ಓಡ್ತೈತೆ. ಯಾವುದೋ SP ಎಕ್ಸ್ಚೇಂಜ್ ಅಂತ ಏನೋ ಒಂದು, ಅದು ಅಣ್ಣ SP ಎಕ್ಸ್ಚೇಂಜ್ ಚೆನ್ನಾಗದೆ ಅಂತ ನಮ್ಮ ಹುಡುಗರು ಹೇಳಿದ್ರು. ಅಣ್ಣ ಲಿಂಕ್ ಕೊಟ್ಟು ಡೌನ್ಲೋಡ್ ಮಾಡಿ ಆಡ್ಬಿಟ್ಟೆ, 10,000 ಆಗ್ತೆ, 60,000 ಬಂದ್ಬಿಡ್ತು ಅಣ್ಣ ಅಂದ. 60,000 ಯಾವಾಗ ಬತ್ತೋ ಮಡಿಕೇರಿಯಿಂದ ಬತ್ತಿದಂಗೆ ಆಡೋಕ್ಕೆ ಶುರು ಮಾಡ್ದ. 10,000 ಆಗ್ತಾ 60,000 ಬತ್ತಲ್ಲ, ಹೊಸದವನು 60,000 ಆಗ್ತಾ ಬತ್ತು. ಆಮೇಲೆ ಹಂಗೆ ಆಡೋಕ್ಕೆ ಶುರು ಮಾಡ್ದ. 2 ದಿನಕ್ಕೆ 2-3 ದಿನಕ್ಕೆ 20 ಲಕ್ಷ ಹೋಯ್ತು. ಮನೇಲಿನ ಹೆಂಡ್ತಿ ಒಡವೆ ಎಲ್ಲ ತೊಗೊಂಡೋಗಿ ಮಾರ್ದ. ಅವ್ನ ಫ್ರೆಂಡ್ ಹೆಸರಲ್ಲಿ ಪರ್ಸ್ನಲ್ ಲೋನ್ ತಗೊಂಡ. ಅವನ ಪಾಪ ಏನೋ ಪರ್ಸ್ನಲ್ ಲೋನ್ ಆನ್ಲೈನಲ್ಲಿ ಕೊಟ್ಬಿಡ್ತಾರೆ ಲೋನು. ಈಗ ಅದು ಒಂದು ದೊಡ್ಡ ಚಟ. ಅದ್ರ ಬಗ್ಗೆ ಆನ್ಲೈನು, ಶ್ರೀಶಕ್ತಿ ಸಂಘಗಳು, ಅವು ಯಾವ್ಯಾವ ಬ್ಯಾಂಕ್ಗಳು ಏನು ಎಲ್ಲ ಮಹಿಳೆಯರು ಸಾಲ ಮಾಡಾಕ್ಬಿಟ್ಟಿರ್ತದೆ. ಹೌದು. ಈಗ ಅದೇ ಹೇಳ್ದಲ್ಲ, ಈಗ ಹುಡುಗ 20 ಸಲ ಮನೆ ಹೊಟ್ಟೋಗಿದ್ದ. ಅವ್ರ ಅಪ್ಪ ಹೋಗಿ ಕಂಪ್ಲೇಂಟ್ ಕೊಟ್ಟ ಸ್ಟೇಷನ್ಗೆ, ನನ್ನ ಮಗ ಕಾಣ್ತಾ ಇಲ್ಲ ಅಂತ. ಆಮೇಲೆ 4-5 ದಿನ ಆದಮೇಲೆ ಯಾರ ಕಡೆ ಹುಡುಕಿ ಕರ್ಕೊಬಂದರು. ಅವ್ನು ಕರೆದು ಮಾತಾಡಿದೆ. ಏನಪ್ಪ ಅಂದೆ, ಹಿಂಗೆ ಆಯ್ತು ಕಾಣ, ಮನೇನ ಹೆಂಡ್ತಿ ಒಡವೆ, ಅವ್ನ ಫ್ರೆಂಡ್ ಹತ್ರ ಫ್ರೆಂಡ್ಸ್ ಬೇರೆ ಸಿಗಾಕ್ಸ್ಬಿಟ್ಟ ಸಾಲಕ್ಕೆ, ತಿರ್ಗಾ ಅವ್ನು ಬೇರೆ ಸಾಲ ಮಾಡವನೆ. ಈಗ ಅವನಿಗೆ ಮಾನಸಿಕ ಹಿಂಸೆ ಐತೆ, ಮಾನಸಿಕ ಖಿನ್ನತೆ ಒಳಗಾಗವನೆ. ಏನು ಬೇಕಾದ್ರೆ ಆಗ್ಬಿಡ್ಬೋದಲ್ಲ. ಇಷ್ಟು ಸಾಲ ಇದ್ದು ಇಷ್ಟೊಂದು ನಿರಾಶೆಗಳು, ನೆಗೆಟಿವ್ ಜಾಸ್ತಿ ಆಯ್ತಿದ್ದಾಗ ಮನುಷ್ಯನ ಒಳಗೆ ಖಿನ್ನತೆ ಒಳಗಾಗ್ಬಿಟ್ಟು ಅವನು ಏನು ಬೇಕಾದ್ರೂ ಮಾಡ್ಬೋದು, ಬೇರೆಯವ್ರಿಗೂ ಏನು ಬೇಕಾದ್ರೂ ಮಾಡ್ಬೋದು, ಅವನು ಏನು ಬೇಕಾದ್ರೂ ಮಾಡ್ಕೊ. ಸಮಾಜದಲ್ಲಿ ನಾನು ಸುಖವಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಇಡೀ ಸಮಾಜ ಸುಖಿಯಾಗಿದ್ದರೆ ಮಾತ್ರ ನೀ ಸುಖಿಯಾಗಿರೋಕ್ಕೆ ಸಾಧ್ಯ. ಹೆಂಗೆ ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ. ಒಂದೂರಲ್ಲಿ ರೈತರು ವ್ಯವಸಾಯ ಮಾಡ್ತಾ ಇರ್ತಾರೆ. ಅವ್ರವ್ರ ಜಮೀನೆಲ್ಲ ಸಾಂಪ್ರದಾಯಿಕ ವ್ಯವಸಾಯ ಮಾಡ್ತಾ ಇರ್ತಾರೆ, ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಮಗ ಓದಿರೋನು ಚೆನ್ನಾಗಿ ಬಂದು ನಾನು ವ್ಯವಸಾಯ ಮಾಡ್ತೀನಿ ಅಂದ್ಬಿಟ್ಟು ಅವನು ಸ್ವಲ್ಪ ಓದೋನಲ್ವ, ಡಿಫ್ರೆಂಟಾಗಿ ವೈಜ್ಞಾನಿಕವಾದ ಒಂದು ಬೆಳೆಯನ್ನು ತೆಗಿತಾನೆ. ಒಳ್ಳೆ ಫಸಲು ಬರ್ತದೆ, ಚೆನ್ನಾಗಿರ್ತದೆ ಫಸಲು. ಎಲ್ಲ ಊರಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಫಸಲು. ರೋಗ ಬಂದ್ಬಿಡ್ತದೆ, ಅದಕ್ಕೆ ಕೀಟೆ ಬಾಧೆ, ಆಳು ಮುಳು ರೋಗ ಬಂದ್ಬಿಡ್ತದೆ. ಊರವರೆಲ್ಲ ಬಂದು ಪಾಪ ತುಂಬ ಗೋಳಾಡ್ತಾರೆ. ಯಾಕೆ ಗೋಳಾಡ್ತಾರೆ? ಅವನಿಗೆ ರೋಗ ಬಂದರೆ ಇವರೆಲ್ಲ ಯಾಕೆ ಗೋಳಾಡಬೇಕು? ಯಾಕೆ? ಇಟ್ಸ್ ಅ ಕಾಮನ್ ಸೆನ್ಸ್. ಏನು ಅಂದರೆ, ಅವನು ರೋಗ ಬಂದರೆ ನಮಗೂ ರೋಗ ಬರ್ತದೆ. ಆ ಜಮೀನು ರೋಗ ಬಂದಮೇಲೆ ಪಕ್ಕದ ಜಮೀನು ರೋಗ ಬರೀಕಿಲ್ವಾ? ಉದಾಹರಣೆ ಏನಂದರೆ, ಈ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ಇನ್ನೊಂದು ಹೇಳು, ಈಗ ಅಲ್ಲಿ
ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ರಷ್ಯಾ ಇದು ಯುದ್ಧ ಉಕ್ರೇನ್ ಯುದ್ಧ ನಡೀತೈತಪ್ಪ. ಈಗ ನಾನು ನಮ್ಮದೇ ಆಗಿದ್ದೋ ದೇಶ ಅನ್ಕೋ, ಅಲ್ಲಿ ಯುದ್ಧ ನಡೀತೈತೆ ಅನ್ಕೋ, ಅದು ಎಫೆಕ್ಟ್ ನಮ್ಗೆ ಹಾಕಿಲ್ವಾ? ಹಂಗೇನೆ ಈ ಜೂಜು ಯಾರೋ ಆಡ್ತಾವ್ರೆ ಅಂತ ಕುತ್ಕೊಳ್ಳೋದಲ್ಲ. ಆ ಜೂಜು ಆಡ್ತಿರೋ ಲಾಸ್ ಆಯಿತು ಅಂದರೆ ಅದು ಎಫೆಕ್ಟು ನಮಗೆ ಯಾವತ್ತೋ ಒಂದು ದಿವಸ ಹೊಡಿತದೆ. ಅವನೇ ನಿಮ್ಗೇನೋ ಲೂಟಿ ಮಾಡ್ಬೋದು, ಅವನೇ ಚುಚ್ಬೋದು, ಅವನೇ ನಿಮ್ಗೇನೋ ಹಾಳು ಮಾಡ್ಬೋದು. ಚೈನ್ ಲಿಂಕ್ ಇಡ್ರಿ, ಎಲ್ಲ ಒಬ್ರಿಗೊಬ್ರು ಚೈನ್ ಲಿಂಕ್ ಇರ್ತದೆ. ನೇರವಾಗಿ ಎಫೆಕ್ಟ್ ಆಗದೆ ಇರ್ಬೋದು. ನಿಮ್ಮ ಕಡೆಯವ್ರಿಗೆ ಯಾರಿಗೂ ಎಫೆಕ್ಟ್ ಆಯ್ತದೆ. ನಿಮ್ಮ ಕಡೆಯವ್ರು ಯಾರೋ ಜೂಜಿ ಆಡಿದ್ರಪ್ಪ, ಅಥವಾ ನಿಮ್ಮ ಕಡೆಯವ್ರದ್ದು ಯಾರ್ದೋ ಸಾಲ ಮಾಡಿ ಜೂಜಿ ಆಡ್ಬಿಟ್ಟ, ಅವನು ಸಿಗಾಕ್ಸ್ಬಿಟ್ಟ, ಅವ್ನು ನಿಮಗೂ ಪ್ರಾಬ್ಲಮ್ ಅಲ್ವಾ? ಸಮಾಜ ಹೆಂಗೆ ಅಂದರೆ ನಾವೊಬ್ಬರೇ ಅಲ್ಲ, ಇಲ್ಲಿ ನಾವೊಬ್ಬರೇ ಸುಖಿಯಾಗಿರೋದು ಮುಖ್ಯ ಅಲ್ಲ. ಸಮಾಜದಲ್ಲಿ ಎಲ್ಲರೂ ಸೌಖ್ಯವಾಗಿದ್ದರೆ ಇಡೀ ಪ್ರಪಂಚ ಅಥವಾ ನಮ್ಮ ಸಮಾಜ ಸೌಖ್ಯವಾಗಿದ್ದರೆ ನೀನು ಸೌಖ್ಯ ಅಂತ ಅರ್ಥ. ಈಗ ಏನು ಅದಕ್ಕೆ ಎಲ್ಲೆಲ್ಲೋ ಟಾಪಿಕ್ ಹೊಟ್ಟೋಯ್ತು. ಏನು ಈ ಆನ್ಲೈನ್ ಬೆಟ್ಟಿಂಗ್ಸು ಇಷ್ಟು ದುಷ್ಪರಿಣಾಮಗಳು, ಇದು ಚಟ ಇದೆ, ಇದನ್ನು ಹೋಗ್ಲಾಡ್ಸೋಕ್ಕೆ ಈಗಲೇ ಪ್ರಾರಂಭ ಮಾಡಲಿಲ್ಲ ಅಂದರೆ ಇದು ಕುಡ್ತಾ ಸಿಗರೇಟ್ಗಿಂತ ಅಫೀಮು ಗಾಂಜಿಕ್ಕಿಂತ ಅತ್ಯಂತ ಅಪಾಯಕಾರಿಯಾದ ಚಟ ಆಗಿ ಸಮಾಜವನ್ನು ಕಲುಷಿತಗೊಳಿಸಿ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ. ಇದು ಯಾರೋ 4 ಜನ ಸಂಪಾದನೆ ಮಾಡ್ಕೊಳ್ಳೋಕ್ಕೆ, ಎಲ್ಲೋ ಒಂದು ಮೂಲೆಯಲ್ಲಿ ಸರ್ಕಾರಕ್ಕೆ ಒಂದಷ್ಟು ರೆವಿನ್ಯೂ ಬರೋಕ್ಕೆ ಇಡೀ ಸಮಾಜವನ್ನು ಕದಡ್ತೈತೆ, ಹಾಳು ಮಾಡ್ತೈತೆ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳು, ಗೇಮ್ಗಳು. ಇದರ ವಿರುದ್ಧವಾಗಿ 4ನೇ ತಾರೀಕು ಜಾಗೃತಿ ಮೂಡಿಸೋಕ್ಕೆ. ಯಾಕೆಂದರೆ ಕೋರ್ಟಲ್ಲಿ ಕೇಸ್ ಇದೆ. ಕೇಸ್ ಇರೋದ್ರಿಂದ ನಾವು ಕೇಸ್ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ. ಮತ್ತು ಸರ್ಕಾರನೇ ಅನುಮತಿ ಕೊಟ್ಟಿರೋದ್ರಿಂದ ನಾವು ಜನರಿಗೆ ಹೋಗಿ ಜಾಗೃತಿ ಮೂಡಿಸಿ ಇದನ್ನು ಆಡಬೇಡಿ ಅಂತ ಹೇಳೋಕ್ಕೆ ಸೈಕಲ್ ಜಾಥಾವನ್ನು 4ನೇ ತಾರೀಕು ಇಟ್ಕೊಂಡಿದ್ದೀವಿ. ಇಲ್ಲಿಂದ ಸೀದಾ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಏರಿಯಾದಿಂದ ವಿಜಯನಗರ ರೈಲ್ವೆ ಲೇಔಟಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ DC ಅವರು, ಕಮಿಷನರು, SP ಅವರು, ಜಾವಗಲ್ ಶ್ರೀನಾಥ್ ಎಲ್ಲನೂ ಕರೀಬೇಕು ಅಂತ ಇದ್ದೀವಿ. ಅವರೆಲ್ಲರೂ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರ ಕೈಲಿ ಉದ್ಘಾಟನೆ ಮಾಡಿಸಿ ಅಲ್ಲಿಂದ ಮೈಸೂರು ಪ್ರಮುಖ ರಸ್ತೆಗಳಲ್ಲಿ ಪ್ರಯಾಣ ಮಾಡಿ ನಂತರ ಶಾಲಾ ಕಾಲೇಜುಗಳಿಗೆ ಪ್ರವಾಸ ಮಾಡಬೇಕು ಅಂತ ನಮ್ಮ ಸಂಸ್ಥೆ ತೀರ್ಮಾನ ಮಾಡಿದೆ. ಈಗಾಗಲೇ ತಮ್ಮಿಂದ ಮಾಹಿತಿ ಬಂದಂಗೆ ಇದ್ರನ್ನ ಅಡ್ವರ್ಟೈಸ್ಮೆಂಟ್ ಏನಾರ ಮಾಡಿದರೆ ಪಬ್ಲಿಕಲ್ಲಿ, ಇದು ಸಿಗರೇಟ್ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಮಾಡಬಾರ್ದು, ಡ್ರಿಂಕ್ಸ್ನ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಮಾಡಬಾರ್ದು, ಅದಕ್ಕಿಂತ ಹೆಚ್ಚಾಗಿ ಇದಕ್ಕೆ ನಿಷೇಧಾಜ್ಞೆ ಸರ್ಕಾರ ಮಾಡಬೇಕು. ಅಲ್ಲಿ ಅಪಾಯಿ ಸಿಂಬಲ್ ಹಾಕ್ತಾರೆ ಸಿಗರೇಟಲ್ಲಿ, ಹಾಕ್ತೀವಲ್ಲ, ಅದೇನೋ ಸಿಗರೇಟು ಅದು ಎಷ್ಟು ಅಪಾಯಕಾರಿ ಅನ್ನೋದು ಗೊತ್ತು. ಬಟ್ ಅದು ಓಕೆ, ಕುಡ್ತಾ ಅಪಾಯಕಾರಿ ಅಂತ ಗೊತ್ತು ನಮಗೆ. ಇದು ಅದಕ್ಕಿಂತ ಅಪಾಯಕಾರಿ, ಒಬ್ಬನ ಹಾಳು ಮಾಡಲ್ಲ, ಇದು ಕುಟುಂಬನ ಹಾಳು ಮಾಡ್ತದೆ, ಇಡೀ ಸಮಾಜನ ಹಾಳು ಮಾಡ್ತದೆ. ಹಾಗಾಗಿ ಇದರ ಅಪಾಯಕಾರಿ ಅಂತ ಸರ್ಕಾರ ಅಡ್ವರ್ಟೈಸ್ಮೆಂಟ್ಗಳು ಹಾಕಬೇಕು. ಪ್ರೋತ್ಸಾಹ ಅಡ್ವರ್ಟೈಸ್ಮೆಂಟ್ಗಳನ್ನ ನಿಷೇಧ ಮಾಡಿ ಅಪಾಯಕಾರಿ ಅಡ್ವರ್ಟೈಸ್ಮೆಂಟ್ ಅಂತ ಸರ್ಕಾರನೇ ಮಾಡಬೇಕು ಅಂತ ಸರ್ಕಾರನ ಒತ್ತಾಯನ ಮಾಡ್ತೀವಿ, ಮನವಿನ ಕೊಡ್ತೀವಿ. ಜೊತೆಗೆ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಹಾಕಿದರೆ ಅಂಥ ಅಡ್ವರ್ಟೈಸ್ಮೆಂಟ್ನ ನಮ್ಮ ಸಂಸ್ಥೆ ರಿಮೂವ್ ಮಾಡೋಕ್ಕೆ ಕೆಲಸ ಮಾಡ್ತದೆ. ತಗೋತೀವಿ ಇವತ್ತು ಅರ್ಜಿ ಕೊಟ್ಟಿದ್ದೀವಿ, ಪೊಲೀಸ್ ಸಿಗುತ್ತೆ. ಸೈಕಲ್ ಜಾಥಾ ಅಂದರೆ ನಾವು ಯಾರ ವಿರುದ್ಧ ಪ್ರತಿಭಟನೆಯೂ ಇಲ್ಲ, ಯಾರ ವಿರುದ್ಧ ನಾವು ಕಾನೂನು ವ್ಯವಸ್ಥೆನ ಜೊತೆ. ಹೌದೌದು ದಸರಾ ಹಿಂದಿನ ದಿನ ಅಲ್ಲ, ಉದ್ಘಾಟನೆ ದಿನ. ಹೌದು ಅದನ್ನ ಪ್ರತಿ ವರ್ಷ ಮಾಡಿದ್ದೀವಿ, ಈ ವರ್ಷ ಅಲ್ಲ. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಮೈಸೂರು ನಾಗರಿಕರು ವಾಹನ ಸಂಚಾರವನ್ನು ಕಮ್ಮಿ ಮಾಡಬೇಕು. ಇಲ್ಲಿ ಈಗ ಪ್ರವಾಸಿಗರು ಬರ್ತಾರೆ, ಅವ್ರಿಗೆ ಸುಗಮ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮುಖಾಂತರ ಮೈಸೂರು ಪ್ರವಾಸಿಗರಿಗೆ ಒಂದು ಒಳ್ಳೆಯ ವಾತಾವರಣ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದು ಮೈಸೂರಿಗರ ಜವಾಬ್ದಾರಿ ಅಂತ ಸೈಕಲ್ ಹೊಡೀರಿ, ಪಬ್ಲಿಕ್ ಬಸ್ಗಳನ್ನ ಉಪಯೋಗಿಸಿ ಅಂತೇಳಿ ಹಿಂದೆನೂ ಮಾಡಿದ್ದೀವಿ. ಆಮೇಲೆ ಪೊಲ್ಯೂಷನ್ ಬಗ್ಗೆನೂ ಮಾಡಿದ್ದೀವಿ. ಈ ವರ್ಷವೂ ಅಷ್ಟೇ. ಇವಾಗಲೇ WHO ಪ್ರಕಾರ, ಮೊನ್ನೆ ನಾನು ರಿಪೋರ್ಟ್ ಬಿಡಿದ ಪ್ರಕಾರ, ದಕ್ಷಿಣ ಭಾರತದಲ್ಲಿ ಮೈಸೂರು, ಬೆಂಗಳೂರು, ಮಂಗಳೂರು ಮೂರುವೇ ಕನಿಷ್ಠ ಮಾಲಿನ್ಯ ಏನಿದೆ ಅದಕ್ಕಿಂತ 5 ಪಟ್ಟು ಹೆಚ್ಚು ಮಾಲಿನ್ಯ ಇದೆ ನಮ್ಮದು ಮೈಸೂರು ನಗರ. ಏನು ರಿಟೈರ್ಮೆಂಟ್ ನಗರ ಅಂತ ಹೇಳ್ತೀವಿ ಮೈಸೂರನ್ನ. ಇವತ್ತು ಅದೇ ಮೈಸೂರು
ಕನಿಷ್ಠಕ್ಕಿಂತ 5 ಪಟ್ಟು ವಾಯು ಮಾಲಿನ್ಯ ಅನ್ನೋದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ನಿಮಗೂ ಗೊತ್ತಿರೋಂಥ ವಿಚಾರ. ಅದ್ರ ಬಗ್ಗೆನೂ ಜನರಿಗೆ ಹೇಳಿ, ಸೈಕಲ್ ಉಪಯೋಗಿಸಿ, ಪಬ್ಲಿಕ್ ವೆಹಿಕಲ್ ಉಪಯೋಗಿಸಿ, ಮೈಸೂರು ಮತ್ತಷ್ಟು ಒಂದು ತಂಗುದಾಣ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ನಗರ ಅನ್ನೋದನ್ನು ನಾವು ಸಾಬೀತು ಮಾಡಬೇಕು ಮತ್ತು ಅದನ್ನು ಇಟ್ಕೋಬೇಕು ಅನ್ನೋದಾದರೆ ಈ ವಾಯು ಮಾಲಿನ್ಯ ತಡೆಗಟ್ಟಬೇಕು, ಟ್ರಾಫಿಕ್ನು ಕಮ್ಮಿ ಮಾಡಬೇಕು. ಸಮಾಜಮುಖಿ ಕೆಲಸಗಳನ್ನ ನಾವು ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ, ಮಾಡ್ತದೆ, ಮುಂದೆನೂ ಮಾಡ್ತದೆ.